6 ಗಂಟೆಲಿ ಕೇಳ್ತಿದ್ದಲ್ಲ, ಬಂದು 5:30 6 ಗಂಟೆಲಿ ಹೆಣ್ಮಕ್ಳು ಜಾಸ್ತಿನೂ ಗಂಡ್ಮಕ್ಳು ಜಾಸ್ತಿ. ಇವಾಗ ನೋಡು ನಮ್ ಗೋವಿಂದರಾಜ್ ನಗರದಲ್ಲಿ ಹೆಂಗ್ ಜನ ತುಂಬವ್ರೆ. ತಲೆಗಳ ಇಲ್ಲ, ಸಮುದ್ರದ ಅಲೆಗಳ ಸರಜಕೋ ಎಲ್ಲ ಸರಜಗ್ತಿರೆ. ಹೆಣ್ಮಕ್ಳನ್ನ ಸರೋವರ ಕೋಲಿಸ್ತೀವಲ್ಲ ಹಂಗೆ ಎಲ್ಲ ಸರಜಗ್ತಿರೆ. ಆ ಗಂಡ್ಮಕ್ಳು ಮಾತಲ್ಲ ಅಟ್ಟ ಏರಿಸ್ತಾರೆ ಅಂತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಇವರು. ಅಲ್ಲಿಂದ ಆಯ್ತು, ಈಗ ನೋಡೇ ಬಿಡೋಣ ಹೆಣ್ಮಕ್ಳು ಸ್ಟ್ರಾಂಗ್ ಗಂಡ್ಮಕ್ಳು ವೀಕ್ ಅಂತ. ಓಕೆನಾ? ಸೊ ನಮ್ಮ ಹಸಿರು ಗೋವಿಂದ ರಾಜ ನಗರದ ಹೆಣ್ಮಕ್ಳು ಎಷ್ಟು ಚೆನ್ನಾಗಿರೋ ಕಿಚ್ಚಿ ನೋಡೋಣ. ನಮ್ ಗಂಡ್ಮಕ್ಳು ಮಾತ್ರ ಸಾಕ್ 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 ಸಾಕ್. ಒಂದ್ ನಿಮಿಷ ಇರ. ರೇಸಕ್ ನಿಂತಿದ್ಯಾಕ ನೀನು? ಹೆಣ್ಮಕ್ಳು ಕಿರ್ಚಂಡ್ ಇವಾಗ ನಮ್ಮ ಹೆಣ್ಮಕ್ಳು ಇನ್ನ ಜೋರಾಗಿ ಬಿಡೋದೇ ಬೇಡ ಕಿರ್ಚೋದಕ್ಕಿನ. ಸೊ ನಮ್ಮ ಹೆಣ್ಮಕ್ಳು ಏನ್ ಹಿಡ್ಕೊಂಡಿದ್ದೀರಿ? ಇವ್ರ ಕತೆ ಗೊತ್ತಿ ಹೇಳ್ತೀನಿ ಅಣ್ಣ. ನಾವು ನೊಂದು ಗಂಡಂದ್ರು ಎಷ್ಟು ಜನ ಇದ್ರಿ? ಕೈ ಎತ್ತಿ. ಅಣ್ಣ ಕೈ ಎತ್ತಬೇಡ ಅಣ್ಣ. ಅಕ್ಕ ಗೊತ್ತಾದ್ರೆ ಅಕ್ಕಂಗೆ ಮನೆಗೆ ಹೋದ್ರೆ ಕೈ ನಂಬರ್ ನಿಮ್ಗೆ ಮದ್ವೆ ಆಗಿದ ನೊಂದು ಗಂಡಂದ್ರೆ ನೀವು ನಿಮ್ಮ ಅಪ್ಪನ್ ನೋಡ್ಬಿಟ್ಟ ಅನ್ಕೊಂಡಿದ್ದೀರಿ. ನಾವು ನೊಂದ ಗಂಡಂದ್ರು ಕತೆ ಗೊತ್ತಾ? ಇವ್ರೆಲ್ಲ ಎತ್ಕುವೆ. ಲೇ ಕಾಫಿ ಕುಡಿತೀಯೇನೆ? ಬಟ್ಟೆ ಒಗ್ದೇನೆ? ಆಫೀಸ್ಗೆ ಹೋಗಿ ಬರ್ತೀನಿ. ಅದೇ ಗಂಡು ಮಕ್ಳ ಪರಿಸ್ಥಿತಿ ಹೆಂಗಾಗದ ಗೊತ್ತಾ? ಹೆಂಡತಿ ಕೇಳ್ತಾಳೆ, ರೀ ಕಾಫಿ ಕುಡಿತೀರಾ? ರೀ ಬಟ್ಟೆ ಒಗ್ದಿರೋ ಹಾಕೊಂಡು ಹೋಗ್ತೀರಾ? ರೀ ಆಫೀಸ್ಗೆ ಹೋಗಿದ್ ಬರ್ತೀರಾ? ರೀ ತಗಳಿ 100 ರೂಪಾಯಿ ನೈಂಟಿ ಹಾಕೊಂಡ್ ಬನ್ನಿ. ಹಂಗಾಗ್ಬಿಟ್ಟಿವ್ ನಮ್ ಕತೆ ಹಂಗಾಗದೆ. ಇವ್ರು ಹೇಳ್ತಾರ. ಆಯ್ತಾಯ್ತು, ನಾನು ಒಂದಷ್ಟು ಲಿಸ್ಟ್ ಹೇಳಿದೆ, ಕೊಡಿಸ್ತಾ ನಂಗೆ? ಕೊಡಿಸ್ತೀನಿ ಅಂತ ಆಶ್ವಾಸನೆ ಅಷ್ಟೇ. ಲಿಸ್ಟ್ ಕೇಳ್ಕೊಳ್ರಿ. ಏನ್ ಲಿಸ್ಟ್ ಅಂತ ಕೇಳ್ರ. ನಾನು ಇಲ್ಲೇ ಶಾಪಿಂಗ್ ಮಾಡ್ಬಿಡೋಣ. ಕೇಳ ಕೇಳ ಹೇಳ್ತೀನಿ. ನಾನು ಇಷ್ಟೇ ಕೇಳಿದೆ, ಬಹಳ ಸಣ್ಣ ಸೂಕ್ಷ್ಮವಾಗಿದ್ದೆ. ಏನ್ ಕೇಳಿದೆ? ಒಂದ್ ಚೆನ್ನಾಗಿರೋ ಸೀರೆ ಕೊಡಿಸ್ದ. ಇದ್ ನೋಡ್ಬೇಡ, ಬೇರೆ ಹೊಸ ಸೀರೆ ಕೇಳಿದೆ. ನಿಮ್ಮನ್ನ ಇಲ್ಲಿಂದ ಹಿಡಿದು ಕಾಶ್ಮೀರ ತುದಿ ಕರ್ಕೋದ್ರು ಸೀರೆ ಅಂತೀರಿ ಹೊರ್ತು ಕಾಶ್ಮೀರ ಚೆನ್ನಾಗತ್ತೆ ಏನಕ್ಕಿಲ್ಲ. ಸೀರೆ 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 ಎಲ್ಲೆಲ್ಲೂ ಹಾರೈತಿ ಸೀರೆ ಅಂತೆ ಸೀರೆ. ಇದ್ರಲ್ಲೊಂದು ಮೆಸೇಜ್ ಐತಿ, ನಿಮ್ಗೆ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ಈಗ ವರ್ಷಕ್ಕೆ ಎಷ್ಟು ಹಬ್ಬ ಬರ್ತವಣ್ಣ? ಅಣ್ಣ ಎಷ್ಟು ಹಬ್ಬ ಬರ್ತವೆ? ಸಂಕ್ರಾಂತಿ, ಯುಗಾದಿ, ಗೌರಿ ಹಬ್ಬ, ಪಟಾಕಿ ಹಬ್ಬ, ದೀಪಾವಳಿ, ಎಲ್ಲ ಹಬ್ಬಕ್ಕೂ ಒಂದೊಂದು ಸೀರೆ ತಗೋತಾರೆ. ಆದ್ರೆ ನಾವು ಗಂಡು ಮಕ್ಕಳು ಸಂಕ್ರಾಂತಿ ಒಂದಿನ ರಾಮರಾಜ್ ಬನ್ನಿನ ರಾಮರಾಜ್ ಸಣ್ಣ ತಗತೀವಿ. ಯುಗಾದಿಗೂ ಹೋದೆಯ, ಗೌರಿ ಹಬ್ಬಕ್ಕೂ ಹೋದೆಯ, ದೀಪಾವಳಿಗೂ ಹೋದೆಯ. ದೀಪಾವಳಿ ಏನಾಗದೆ, ನನ್ನ ಮಗ ರ್ಯಾಕೆಟ್ ಸೋನೆ ಹಿಂಗ್ ನಿಂತೀನಿ, ಪುಸ್ತಕ ನೋಟಾಯ್ತಿಲ್ಲಿ. ಲೇ ಇದು ತೂತಾಗ್ಬಿಟ್ಟದೆ ಅಂದ್ರೆ ಎತ್ ಕಟ್ಟಿ ಯಾರು ಗೊತ್ತಾದದು ಅಂತಾಳಲ್ಲ. ಪಂಚೆ ಸೀರೆ ವರ್ಷಕ್ಕೆ ಒಂದೊಂದು ಸೀರೆ ತಗತೀರಿ. ಸೀರೆ ಬೇಕು ನಿಮ್ಗೆ, ನಮ್ಗಾದ್ರೆ ಒಂದೇ ಒಂದು. ಅದೆಲ್ಲ ಆಳ್ ಬಿತ್ತು ಅಲ್ಲಿ ಕನಕ. ಅಣ್ಣ ತಗೊಳದ್ 600 ರೂಪಾಯಿ ಸೀರೆ, 1200 ರೂಪಾಯಿ ಜಾಕೆಟ್ ಹೊಲಿಸ್ತಾರ ಕನ್ನಡ. ಟೈಲರ್ ಹತ್ರಕ್ಕೆ ಹೋದಾಗ ಕನ್ನಡಕ ಇಲ್ಲಿರ್ತದೆ ಟೈಲರ್ದು. ಅದು ಹೊಲ್ದು ಮುಗಿಸೋತಿ ಮುಗು ತುದಿ ಬಂದಿರ್ತದೆ. ಈ ಬೆಟ್ಟೆಲ್ಲ ಊದೋಗಿರ್ತದೆ ಚುಚ್ಚಿ ಚುಚ್ಚಿ. ಕುತುಬಿನಾರ್ ಬಿಡು, ಮೈಸೂರು ಅರಮನೆ ಬಿಡು, ಬೆಂಗಳೂರುದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಿಡ್ಸು, ಬುರ್ಜ್ ಖಲೀಫಾ ಬಿಡು ಅಂತೆ ಟೈಲರ್ಗೆ. ಬುರ್ಜ್ ಖಲೀಫಾ ಕುರ್ಚಿ ಮಾಡಿ ಕೂರ್ಸಿದ ಬುರ್ಜ್ ಖಲೀಫಾ ಬಿಡು ಅಂದ್ರೆ ಅದೆಲ್ಲ ಬಿತ್ತೋಗ್ಲಿ. ಮೊನ್ನೆ ನನ್ನ ಫ್ರೆಂಡ್ ಹೆಂಡತಿ ಹಿಂದ್ಗಡೆ ಸೆಂಟ್ರಲ್ ಜೈಲ್ ಹೊಲ್ಸ್ಕೊಂಡ್ಬಿಟ್ಟವಳೆ. ಗಂಡ ಅಂದ್ರೆ ಸಾಕು, ಮಗನೇ ಇಲ್ಲಿ ನೋಡು ಸೆಂಟ್ರಲ್ ಜೈಲ್ ಒಳಕ್ ಹಾಕ್ಸ್ಬಿಡ್ತೀನಿ ಅಂತ ಹೇಳುತ್ತೆ. ಹಿಂಗಾಗದೆ ಕತೆ. ಇವ್ರಿಗೆ ಸೀರೆ ಅಂತೆ. ಆಳ ಬಿತ್ತು ಹೋಗ್ಲಿ, ಅದನ್ನು ಕೊಡಿಸ್ಬಿಡೋಣ. ಅಣ್ಣ ಇವ್ರು ಪಾಲ್ಸ್ ಕೊಡೋ ದುಡ್ಡಲ್ಲಿ ನಾವು ಜೋಗ್ ಪಾಲ್ಸ್ ನೋಡ್ಕೊಬರ್ಬೋದು 2 ದಿನ. ಪಾಲ್ಸ್ ಹಂಗೇಳು, ಮೇಲಿಂದ ಜುಳು ನೀರು ಬಿಡುತ್ತಲ್ಲ ಹಂಗಲ್ಲ, ಡಣ್ಣ ಡಣ್ಣ ಡನ್ 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 ಗಂಟೆಗಳು
ದೇವಸ್ಥಾನದಲ್ಲಿ ಕಟ್ತಾವಲ್ಲ ಗಂಟೆ ಸೆರ್ಗ ಕಟ್ಕೊಂಡ್ಬಿಟ್ಟಿರ್ತಾರೆ ರೋಡಲ್ಲಿ ನಾನೇ ಹೋಯ್ತಾನೆ ಕೂತಾಬೇಕು ಡನ್ 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 ನಾನು ಯಾವ್ದೋ ಹೋರಿ ಬತ್ತೇನೋ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಈಚೆ ಬಂದು ನೋಡಿದ್ಲು ಇವಳು ಹೂ ಬಳೆಗಳು ಹೂ ಕಿವಿ ಓಲೆಗಳು ಚಿನ್ನವ್ ಕೊಡಿಸ್ತೀವಿ ಅಂದ್ರೆ ಹಾಕತ್ತಾ ಇಲ್ಲ ಓಡೋಗಿ ಆರ್ಟಿಫಿಷಿಯಲ್ ಹತ್ರ ನಿಂತ್ಕೊತಾ ಇದ್ರಿ ಹಿಂಗೆ ಅಂತ ಚಿನ್ನ ಕೊಡಿಸೋಲ್ಲೆ ಕೊಡಿಸ್ತಾ ನೀನೇ ಬಾಯ್ ಬಿಟ್ಟೆ ಇವಾಗ ಚಿನ್ನ ಕೊಡಿಸು ಅಂತ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ 1 ಗ್ರಾಮ್ ಚಿನ್ನ. ಗಂಡು ಮಕ್ಳು ಎಷ್ಟು ಪೆದ್ರು ನೋಡಿ ಹೇಳಿ ಸಿಗಾಕೊಂಡ್ಬಿಟ್ಟೆ ಚಿನ್ನ ಅಂತ ಹೇಳ್ಬಾರ್ದಾಗಿತ್ತು ಆಳ್ಗಿರಿದು ಅದನ್ನೇ ಪಾಯಿಂಟ್ ಮಾಡಿ ಹೇಳ್ತಾ ಇದೆ ಬಂಗಾರ. ನಿಮ್ಮ ಅಪ್ಪ ಹೇಳ್ದ ಮದುವೆ ಮಾಡ್ಕೊಡ್ಬೇಕಾದ್ರೆ ನಿಮ್ಮ ಅಪ್ಪ ಏನಂದ? ಅಯ್ಯೋ ಅಳಿ ಅಂದ್ರೆ ನನ್ನ ಮಗಳನ್ನ ಬಂಗಾರದಂಗ್ ಸಾಕಿದೀನಿ, ಈ ಬಂಗಾರ ನಿಮ್ಮ ಕೈ ಕೊಡ್ತಾ ಇದ್ದೀನಿ, ಇನ್ಮೇಲೆ ನೀವು ನೋಡ್ಕೊಳ್ಳಿ. ನಿಮ್ಮ ಅಪ್ಪ ಒಬ್ನೇ ಬಂಗಾರದಂಗ್ ಸಾಕಿರೋದು, ನಮ್ಮ ಅವ್ವ ಏನ್ ತಿಪ್ಪೆಗುಂಡಿ ಏನ್ ಸಾಕಿದಾಳ? ನಮ್ಮ ಅಪ್ಪ ಬಂಗಾರದ ನಮ್ಮನ್ನು ಸಾಕಿರೋದು. ಏನ್ ನಾಟಕ ಎವ್ರಿ ಡೌ. ಅಯ್ಯೋ ನನ್ ಮಗಳಿಲ್ದೇನೆ ಇರಕ್ಕಾಗಲ್ಲ ಅಂತ ಮೊದ್ಲು ತೊಲ್ಗೋಗ್ಲಿ ಅಂತ ಮೊದ್ಲು ವರದಕ್ಷಿಣೆ ಕೊಟ್ಟು ಬೇರೆ ಕಳಿಸ್ತಾರೆ. ವರದಕ್ಷಿಣೆ ಕೊಟ್ಟು ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಲ್ಲೇ ಅರ್ಥ ಮಾಡ್ಕೋಬೇಕು. ಅಯ್ಯೋ ಬಾಡ ಅವ್ರ ಅಪ್ಪನ ಕೈಲಿ ತಡ್ಕೊಳಕ್ ಆಯ್ತಿಲ್ಲ ನನ್ಗೆಕ್ಕಪ್ಪ ಅಂತೇಳಿ ಇವಳು ಏನ್ ಮಕ್ಕ ನೋಡ್ತಿ? ಮಗನ್ನ ಬೋರ್ಡಿಂಗ್ ಸ್ಕೂಲ್ ಹಾಕು, ಒಳ್ಳೆ ಬೋರ್ಡಿಂಗ್ ಸ್ಕೂಲ್ ಹುಡುಕು, ಕಾಸ್ಟ್ಲಿ ಫೀಸ್ ಇರ್ಲಿ ಅಂದೆ, ಅದನ್ನಾದ್ರೂ ಹುಡುಕ್ದ? ಬೋರ್ಡಿಂಗ್ ಸ್ಕೂಲ್ ಇದ್ರಲ್ಲೊಂದು ಮೆಸೇಜ್ ಇದೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ಬೋರ್ಡಿಂಗ್ ಸ್ಕೂಲ್ಗೆ ಅಂತ ಮಗನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕು ಅಂತ ಅವಳೆ. ಆಯ್ತಪ್ಪ, ಈಗ ಹಳ್ಳಿ ಹುಡುಗರಿಗೂ ಸಿಟಿ ಹುಡುಗರಿಗೆ ಏನು ವ್ಯತ್ಯಾಸ ಹೇಳು? ಅವ್ರು ಹುಡುಗ್ರೆ ಇವ್ರು ಹುಡುಗ್ರೆ. ಹಳ್ಳಿಗೂ ಸಿಟಿಗೂ ವ್ಯತ್ಯಾಸ ಹೇಳ್ತೀನಿ ಕೇಳ್ಕೊ. ಇಲ್ಲಿ ನಾವು ಹಳ್ಳಿಯವರು ಇದಿರಿ ತಾನೆ, ನಾವು ಹೊಲ ಕತೆ ಎಲ್ಲ ಮಾಡಿದೀವಿ ತಾನೆ. ಹಳ್ಳಿಯಿಂದಲೇ ಸಿಟಿ ಅಲ್ವಾ? ನೋಡಿ ಹಳ್ಳಿ ಮನೆ ಬಾಗಿಲಿಗೆ ಒಂದು ಹೊಸ ಬಂದ್ಬಿಟ್ರೆ ಅಯ್ಯಯ್ಯೋ ಹಾಳಿಗೆ ರೇಸ್ಮೆ ಇಲ್ಲಿ ಯಾಕೆ ಬಂದಿದೆ ಅಂತ ಹೊಡೆದ್ಬಿಟ್ಟು ತಗೋಗಿ ಇತ್ಲಲ್ಲಿ ಹೋಗಿ ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಬರ್ತೀವಿ. ಅದೇ ಅಲ್ಲೇ ಕಾಂಪೌಂಡು, ಅಲ್ಲೇ ಜಿಮ್ಮು, ಅಲ್ಲೇ ವರ್ಕೌಟು, ಅಲ್ಲೇ ವರ್ಕ್ ಫ್ರಮ್ ಹೋಮು, ಅಲ್ಲೇ ಸ್ಕೂಲು, ಅಲ್ಲೇ ವಾಕಿಂಗು, ಅಲ್ಲೇ ಜಾಗಿಂಗು, ಅಲ್ಲೇ ಎಲ್ಲ ಮಾಡಿ ಅಲ್ಲೇ ಕಟ್ಕೊಂಡಿರ್ತದಲ್ಲ, ಆ ಮನೆ ಬಾಗಿಲಿಗೆ ಹೊಸ ಬಂದ್ಬಿಡ್ಬೇಕು. ವಾವ್ ಮಮ್ಮಿ ಕೌ, ಬ್ಯೂಟಿಫುಲ್ ಕೌ ಇಸ್ ಮೈ ಫ್ರೆಂಡ್ ಡೋರ್. ತಲೆ ಮೇಲೆ ಕೋಡ್ ಏನ್ ಈಶ್ವರ್ಯ ರೈ ಬಂದಿದ್ದಾಳ ಅಲ್ಲಿ ಕಿರೀಟ ಮಡಿಕೊಂಡು ದನ ಬಂದದೆ. ನೋಡಿ ಆಯ್ತು ಹೊಸ ಬಂದಿರ್ತದೆ, ಅದು ಬಿಟ್ಟಾಕ ಹಿಂದ್ಗಡೆ ಸಗಣಿ ಹಾಕ್ಬಿಡ್ತದೆ. ವಾವ್ ಮಮ್ಮಿ ಬ್ಯೂಟಿಫುಲ್ ಗ್ರೀನ್ ಚಿಲ್ಲಿ. ದೋಸೆ ಮಾಡ್ಕೊಡು, ಇಡ್ಲಿ ಮಾಡ್ಕೊಡು. ಯಾಕೆಂದ್ರೆ ರೋವ ಪಸ್ಕ ತೆಗೆದ್ಬಿಟ್ಟಿದ್ದಕ್ಕೋ ನಾಯಿ ತೋರ್ಬಿಟ್ಟು ಬೌ, ಹೊಸ ತೋರ್ಬಿಟ್ಟು ಕೌ ಅಂದಿರ್ತಾಳೆ. ತಪ್ಪೆ ಎಲ್ಲ ಹಾಕುತ್ತೀನಿ ತೋರಿದಾಳ ಸಗಣಿ ನೋಡು. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಏನಾರು ಉಳ್ಕೋಬೇಕು ಅಂದ್ರೆ ನಾವು ಮುಂದೆ ಪೀಳಿಗೆಗಳಿಗೆ ಇದು ನೋಡಪ್ಪ, ಇದು ಸಾವಂತಿಗೆ ಗಿಡ, ಇದು ಕನಕಾಂಬರದ ಗಿಡ ಅಂತ ಹೇಳ್ಕೊಟ್ರೇನೆ ಗೊತ್ತಾಗೋದು. ಇಲ್ಲ ಅಂದ್ರೆ ಇದು ಯಾವ ಗಿಡ ಅಂದ್ರೆ ಫ್ಲವರ್ಸ್ ಟ್ರೀ ಅಂತವೆ, ಹಂಗಾಗ್ಬಿಡ್ತದೆ. ಹೆಸರು ಗೊತ್ತಿರೋದಿಲ್ಲ. ಕಾಕಡ ಅಂದ್ರೆ ಏನು ಮಗು ಗೊತ್ತಿಲ್ಲ, ಬಿಳಿಯೂ ಕೊಡಿ ಮಾಮ ಅಂತದೆ, ಕಾಕಡ ಅಂತ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಕೊಂಡು ಹೋಗ್ಬೇಕು, ಗೊತ್ತಾ? ನಾಯಿ ಕೊಡಿಸ್ತಾ ಆ ನಾಯಿ ಹೋಗಿದ್ದಕ್ಕೆ ಹಂಗಲ್ಲ, ನನಗ್ ಕೊಡಿಸ್ತಾ ನಾಯಿನ. ಇವ್ರ ಅಪ್ಪನೇ ಬುಕ್ ಮಾಡಿ ನಾಯಿ ತರ ಇವಳು ಕಟ್ಟವ್ನೆ, ಇನ್ ಇವಳಗ್ ನಾಯಿ ಬೇರೆ ಕೊಡಿಸ್ಬೇಕಂತೆ ನಾವು. ನಾಯಿ ಕೊಡಿಸ್ತಾರೆ. ಇವ್ರದ್ದು ಹೆಂಗೆ ಗೊತ್ತಾಣ ಆಟ ನಾಯಿಗಳದು ಕೇಳಿ. ಮನೆಯಿಂದ ಬರ್ತಾಳೆ ಪಾರ್ಕ್ ಕಡಿಕೆ, ನಾಯಿ ಏನೋ ಸುಸ್ಸು ಮಾಡ್ಬೇಕು, ತರ ಎಳ್ಕ ಬರ್ತಾಳೆ. ಅಲ್ಲಿ ನನ್ನ ಸ್ಮಾರ್ಟ್ ಆಗಿ ಒಬ್ಬ ಹುಡುಗ ಕೂತಿದ್ರು ಮುಗ್ದೋಯ್ತು. ನಾಯಿ ವಾಕು ಇವಳು ವಾಕು ಚೇಂಜು. ಚೊಮ್ಮಿ ಡಿಸಿಪ್ಲಿನ್ ಪ್ಲೀಸ್. ಏನ್ ಯೂನಿವರ್ಸಿಟಿಲಿ ಓದ್ತಾ ಇದ್ದದು ಡಿಸಿಪ್ಲಿನ್ ಅಂತ ಹೇಳಿ ಕಾಲೇ ಹಿಂಗ್ ಮಾಡ್ಕಕ್ಕೆ ಸುಸ್ಸು ಮಾಡ್ಕೋಬೇಕು, ಅದ್ರ ಕಷ್ಟ ನೋಡು. ಅಂತ ಏನ್ ಮಂಡಿ ಊರ್ಬಿಟ್ಟು ನಾಯಿಗೆ ಪ್ರಪೋಸ್ ಮಾಡತ್ತಾರ, ತರ ಎಳ್ದಿಡ್ತಾರೆ. ಅದು ಬೈಕತ್ತಾ ಇರ್ತದೆ, ನಿನ್ ಬಾಯಿ ಮುಣ್ಣಾಕ ಬಿಡೋ ಕಿಡ್ನಿ ಸ್ಟೋನ್ ಆಗ್ಬಿಟ್ಟು ರಿಸರ್ಚ್ ಮಾಡ್ಕೋಬೇಕು ಅಂತ. ನಾಯಿ ಕಷ್ಟ ನಾಯಿಗೆ. ಅದಾದ್ಮೇಲೆ 5 ನಿಮಿಷಕ್ಕೆ ಮೈ ಮೇಲೆಲ್ಲ ಹತ್ಬಿಟ್ಟದೆ, ನಾಯಿ ಮಕ ಎಲ್ಲ ನೆಟ್ಬಿಡ್ತದೆ. ವಾಕ್ ಇಟ್ಸ್ ಓಕೆ. ಇನ್ನೊಂದ್ಸರಿ ಹಿಂಗ್ ಮಾಡಬಾರ್ದು. ಆದ್ರೆ ಅಲ್ಲಿ 3 ತಿಂಗಳಿಂದ ನಿಂತಿರೋ ಹುಡುಗ 3 ತಿಂಗಳಿಂದ ಬಂದಿರೋ ನಾಯಿ ಮಕಾನೆ ಇರ್ತದೆ. ನಾನು 3 ತಿಂಗಳಾಯ್ತು ನನ್ನ ಕಡೆ ಮಕಾನೆ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾಳೆ. ಹಂಗಾಗದೆ ಕರಿತಾ ಇದಾರ? ಇಲ್ಲ ಹೇಳು. ಅಲ್ಲ ಹೇಳು, ಕರಿತಾ ಇದಾರ ಅಣ್ಣ? ಕರ್ದ ನನ್ನ ಹೆಂಡ್ತಿನ ನೀನ್ ಕರಿತಾ ಇದೀಯಾ? ಎಷ್ಟು ಖುಷಿ ಅಲ್ಲ ನಿನಗೆ? ಏನು ತಿರ್ಗ ನಾನ್ ಬಂದ್ರು ಒಳಗೆ ಕೊಡ್ತೀಯ?
ಈ ಸುಮ್ಮನೆ ಓ ಅಕ್ಕ ಇಲ್ಲದ್ಯಾ ನೀವೇ ಅವ್ರ ಹೆಂಗಸರು ನೀನ್ ನೋಡ್ ನಗ್ತಾ ಇದೆಯಲ್ಲ ಆಯ್ತು ಅಣ್ಣ ಹೇಳ್ದಂಗೆ ಕೇಳು ಆಯ್ತು ನಾಯಕತೆ ಬಿಡಿ ಯಾರ್ದದು ಅನೌನ್ಸ್ಮೆಂಟು ಸೊ ಇಷ್ಟಿರುತ್ತೆ ಮನೇಲಿ ಹೊಡೆದಾಡ್ತಾ ಇರ್ತೀವಿ ಬಿಡ್ದಾಡ್ತಾ ಇರ್ತೀವಿ ಬಟ್ ಮನೇಲಿ ಜಗಳ ಇಲ್ಲದೆ ಹೊತ್ತು ಪ್ರೀತಿ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ ತಂದೆ ತಾಯಿ ನೋಡಿ ನಮ್ಗೆ ಇನ್ನೂ ಮದುವೆ ಆಗಿಲ್ಲ ಬೇಡ ಇಲ್ಲಿ ಕೇಳಿ ಬೇಡ ನಂಗ ಬಿಡೋದು ಮದುವೆ ಆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.